ಬೆಂಗಳೂರಿನಲ್ಲಿ ಕಡಲೆಕಾಯಿ ಪರೀಕ್ಷೆಗೆ ಕ್ಷಣಗಣನೆ ದಿನಗಣನೆ ಪ್ರಾರಂಭವಾಗಿದೆ. ನವೆಂಬರ್ 8ರಿಂದ 10ರವರೆಗೆ 9ನೇ ವರ್ಷದ ಕಡಲೆಕಾಯಿ ಪರೀಕ್ಷೆ. ಬೆಂಗಳೂರಿನಲ್ಲಿ ಕಡಲೆಕಾಯಿ ಪರೀಕ್ಷೆಗೆ ದಿನಗಣನೆ. ನವೆಂಬರ್ 8ರಿಂದ 10ರವರೆಗೆ 9ನೇ ವರ್ಷದ ಕಡಲೆಕಾಯಿ ಪರೀಕ್ಷೆ. ಕಾಡುಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪರೀಕ್ಷೆ. ಮಲ್ಲೇಶ್ವರದ 15ನೇ ಕ್ರಾಸ್ನಲ್ಲಿರುವಂತಹ ಕಡಲೆಕಾಯಿ ಪರೀಕ್ಷೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಚಾಲನೆ. ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಅಧ್ಯಕ್ಷ ಬಿಕೆ ಶಿವರಾಮ್ ಮಾಹಿತಿ. ನವೆಂಬರ್ 9ಕ್ಕೆ ಹುಣ್ಣಿಮೆ ಹಾಡು ವಾರ್ಷಿಕ ಪ್ರಶಸ್ತಿ. ಖ್ಯಾತ ಸುಗಮ ಸಂಗೀತಗಾರರಾಗಿರುವಂತಹ ಗರ್ತಿಕೆರೆ ರಾಘಣ್ಣಗೆ ಪ್ರಶಸ್ತಿ ಪ್ರದಾನ. ನವೆಂಬರ್ 10ರಿಂದ ಪರೀಕ್ಷೆಯಲ್ಲಿ 225ನೇ ಹುಣ್ಣಿಮೆ ಹಾಡು ಕಾರ್ಯಕ್ರಮ. ಕಾರ್ತಿಕ್ ಮಣಿ ಮತ್ತು ಜರ್ಮನಿ ದೇಶದ ಮ್ಯಾಗ್ಸಸ್ ಡೌನರ್ ತಂಡದಿಂದಲೂ ಕೂಡ ಜರ್ಮನಿ ಕರ್ನಾಟಕ ಸಂಗೀತ ತಾಳವಾದ್ಯ ಹಾಗೂ ಸಂಗೀತ ಆ ಒಂದು ಕಾರ್ಯಕ್ರಮ ಸಂಭ್ರಮ. ಎಸ್ ವೀಕ್ಷಕರೇ, ಕಾಡುಮಲ್ಲೇಶ್ವರ ದೇವಸ್ಥಾನ ಮಲ್ಲೇಶ್ವರಂನ 15ನೇ ಕ್ರಾಸ್ನಲ್ಲಿ ಇರುವಂಥದ್ದು. ಬಹಳ ಹತ್ರ ದೇವಸ್ಥಾನ. ಆ ಒಂದು ದೇವಸ್ಥಾನದಲ್ಲಿ ಕಡಲೆಕಾಯಿ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಇದೇ ನವೆಂಬರ್ 9ರಿಂದ 10 ಅಲ್ಲಿವರೆಗೂ ಕೂಡ 8, 9, 10 ಅಥವಾ ಈ ರೀತಿಯಾಗಿರುತ್ತದು. ಸೊ ಅಲ್ಲಿ 15ನೇ ವರ್ಷದ ಅಂದರೆ ಒಂದಿಷ್ಟು ವಿಚಾರಗಳನ್ನು ಆ ಒಂದು ಕಡಲೆಕಾಯಿ ಪರೀಕ್ಷೆಯನ್ನು ಮಾಡ್ತಾ ಇರುವಂಥದ್ದು. 9ನೇ ವರ್ಷದ 15ನೇ ವರ್ಷದಲ್ಲ 9ನೇ ವರ್ಷದ ಕಡಲೆಕಾಯಿ ಪರೀಕ್ಷೆಯನ್ನ ಮಾಡ್ತಾ ಇರುವಂಥದ್ದು. ನವೆಂಬರ್ 8ರಿಂದ 3 ದಿನ 10ನೇ ತಾರೀಕುವರೆಗೂ ಅದು ಇರುತ್ತೆ. ರಾಮಲಿಂಗಾರೆಡ್ಡಿ ಅವರು ಚಾಲನೆಯನ್ನ ನೀಡಿದರು. ಬೆಂಗಳೂರಿನಲ್ಲಿ ಕಡಲೆಕಾಯಿ ಪರೀಕ್ಷೆ ಕ್ಷಣಗಣನೆ ಶುರುವಾಗಿದೆ. ಕಾಡುಮಲ್ಲೇಶ್ವರ ಟೆಂಪಲ್ನಲ್ಲಿ ಸಾಕಷ್ಟು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದ್ದು, ಇನ್ನೇನು 8ನೇ ತಾರೀಕು ಬಂತು. ಸೊ 8ನೇ ತಾರೀಕು, 9ನೇ ತಾರೀಕು, 10ನೇ ತಾರೀಕು 3 ದಿನವೂ ಕೂಡ ಕಡಲೆಕಾಯಿ ಪರೀಕ್ಷೆ ಇರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.